ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸೂಡಿ ಗ್ರಾಮದ 11 ವರ್ಷದ ಬಾಲಕ ಸಮರ್ಥ್ ತನ್ನ ಅದ್ಭುತ ದೈವನರ್ತನದ ಮೂಲಕ ದೈವಭಕ್ತರನ್ನ ಮಂತ್ರಮುಗ್ಧಗೊಳಿಸಿದ್ದಾನೆ. ಈ ಪ್ರದರ್ಶನ ಮುಂಡ್ಲಿ ಗ್ರಾಮದ ಮುಗೇರ್ಕಳ ದೈವಸ್ಥಾನದ ಪ್ರತಿಷ್ಠಾ ವರ್ಧಂತ್ಯುತ್ಸವದಲ್ಲಿ ನಡೆಯಿತು. ಇದು ತುಳುನಾಡಿನ ಮೊಗೇರ ಸಮುದಾಯಕ್ಕೆ ಸೇರಿದ ಒಂದು ಪ್ರಮುಖ ದೈವಸ್ಥಾನ. ಮೊಗೇರ ಸಮುದಾಯವು ತುಳುನಾಡಿನ ಕರಾವಳಿ ಪ್ರದೇಶದ ಮೀನುಗಾರ ಸಮುದಾಯವಾಗಿದ್ದು, ಈ ದೈವಸ್ಥಾನವು ಅವರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಸಮರ್ಥ್ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ. ಈ ವಾರ್ಷಿಕ ಉತ್ಸವದಲ್ಲಿ ತನ್ನಿಮಾನಿಗ ಎಂಬ ಹೆಣ್ಣು ದೈವದ ಪಾತ್ರವನ್ನು ನಿರ್ವಹಿಸಿದ್ದಾನೆ. ಅವನ ಪ್ರದರ್ಶನವು ನೆರೆದಿದ್ದ ಎಲ್ಲ ದೈವಭಕ್ತರ ಗಮನ ಸೆಳೆಯಿತು. ಏಕೆಂದರೆ ಅವನು ಗಗ್ಗರ ಧರಿಸಿ ದೈವದ ಭಾವನೆಗಳನ್ನು ಮತ್ತು ಚಲನೆಗಳನ್ನು ಚೆನ್ನಾಗಿ ಪ್ರತಿಬಿಂಬಿಸಿದ್ದಾನೆ. ಭಕ್ತರು ಅವನ ತನ್ಮಯತೆಯ ನೃತ್ಯ ಮತ್ತು ದೈವದ ಆತ್ಮವನ್ನು ಪ್ರತಿಬಿಂಬಿಸುವ ಸಾಮರ್ಥ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ದೈವನರ್ತನವು ಸಮರ್ಥನ ಕುಟುಂಬದ ಪರಂಪರೆಯ ಭಾಗವಾಗಿದೆ. ಬಾಲಕನ ಅಜ್ಜ ಮೋನು ಪಾಣರ್ ಮತ್ತು ತಂದೆ ಹರೀಶ್ ಇಬ್ಬರು ದೈವನರ್ತಕರಾಗಿದ್ದರು. ಇದು 3ನೇ ತಲೆಮಾರಿನಲ್ಲಿ ಈ ಕಲೆಯನ್ನ ಮುಂದುವರಿಸುವುದನ್ನು ಸೂಚಿಸುತ್ತದೆ. ದೈವನರ್ತನ, ಭೂತಕೋಲ ಅಥವಾ ದೈವಾರಾಧನೆ ಎಂದು ಕರೆಯಲ್ಪಡುವ ಈ ಜಾನಪದ ಪದ್ಧತಿ ತುಳುನಾಡಿನಲ್ಲಿ ನಡೆಯುವ ಒಂದು ಧಾರ್ಮಿಕ ನರ್ತನ ಸೇವೆ. ಇದು ಸ್ಥಳೀಯ ದೈವಗಳನ್ನು ಪೂಜಿಸುವುದರ ಭಾಗವಾಗಿದ್ದು, ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸಲು, ಸಾಂಸ್ಕೃತಿಕ ಸಂಪರ್ಕವನ್ನು ಕಾಯ್ದುಕೊಳ್ಳಲು ಮತ್ತು ದೈವದ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತದೆ. ಮುಗೇರ್ಕಳ ದೈವಸ್ಥಾನವು ಮೊಗೇರ ಸಮುದಾಯಕ್ಕೆ ಸೇರಿದ ಪ್ರಮುಖ ದೈವಸ್ಥಾನವಾಗಿದ್ದು, ಇದು ಸ್ಥಳೀಯ ದೈವಗಳನ್ನು ಪೂಜಿಸುವ ಕೇಂದ್ರವಾಗಿದೆ. ಪ್ರತಿಷ್ಠಾ ವರ್ಧಂತ್ಯುತ್ಸವವು ದೈವಸ್ಥಾನದ ಸ್ಥಾಪನೆಯನ್ನು ಸ್ಮರಿಸುವ ವಾರ್ಷಿಕ ಉತ್ಸವವಾಗಿದ್ದು, ಸಮುದಾಯವು ಒಟ್ಟಾಗಿ ಆಚರಣೆ ಮತ್ತು ಪ್ರಾರ್ಥನೆ ನಡೆಸುವ ಸಮಯವಾಗಿದೆ. ಸಮರ್ಥನ ದೈವನರ್ತನವು ಅವನ ಯುವ ವಯಸ್ಸಿಗೆ ಹೋಲಿಸಿದರೆ ಅತ್ಯಂತ ಗಮನಾರ್ಹವಾಗಿದ್ದು, ಅವನ ಕುಟುಂಬವು ಈ ಸಾಧನೆಯನ್ನ ತಮ್ಮ ಪೂರ್ವಜರ ಪರಂಪರೆಯ ಭಾಗವೆಂದು ನೋಡುತ್ತೆ. ಅವರು ಭವಿಷ್ಯದಲ್ಲಿ ಸಮರ್ಥ್ ಈ ಕಲೆಯಲ್ಲಿ ಉತ್ತಮವಾಗಿ ಮುಂದುವರಿಯುವುದನ್ನು ಆಶಿಸುತ್ತಾರೆ ಮತ್ತು ಇದನ್ನ ಭವಿಷ್ಯದ ತಲೆಮಾರಿಗೆ ಕಲಿಸುವ ಸಾಧ್ಯತೆಯನ್ನು ನೋಡುತ್ತಾರೆ. ಬಾಲಕನ ಈ ದೈವನರ್ತನದ ವಿಡಿಯೋ ಸಖತ್ತು ವೈರಲ್ ಆಗುತ್ತಿದ್ದು, ದೈವನರ್ತನದ ಬಗ್ಗೆ ಯುವ ಜನರಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿ ಈ ಪ್ರಾಚೀನ ಕಲೆಯು ಭವಿಷ್ಯದಲ್ಲಿ ಜೀವಂತವಾಗಿ ಉಳಿಯಲು ಸಹಾಯ ಮಾಡುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ.